ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಗೈಸ್, ಭುವನೇಶ್ವರ್ ಕುಮಾರ್ ಅವರ ಮಿಸ್ಟರ್ ನ್ಯಾಕ್ಸ್ ಜೊತೆ ಪಾಡ್ಕಾಸ್ಟ್ ಯಾರು ನೋಡಿಲ್ಲ ಅದನ್ನ ತಿಳ್ಕೊಳ್ಳೋಣ. ಭುವಿ ಅವರು ಕರ್ಮನ ಯಾಕೆ ನಂಬ್ತಾರೆ ಅನ್ನೋದ್ರ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ. ಮಿಸ್ಟರ್ ನ್ಯಾಕ್ಸ್ ಮತ್ತು ಭುವನೇಶ್ವರ್ ಕುಮಾರ್ ಅವ್ರ ನಡುವೆ ಒಂದು ಪಾಡ್ಕಾಸ್ಟ್ ನಡೆದಿದೆ. ಇದು RCB ಇನ್ಸ್ಟಾ ಪೇಜ್ ಅಲ್ಲಿ, ಅಫಿಷಿಯಲ್ ಪೇಜ್ ಅಲ್ಲಿ ಕೂಡ ಅಪ್ಲೋಡ್ ಆಗಿದೆ. ನೋಡಿಲ್ಲ ಅಂದ್ರೆ ಬನ್ನಿ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅದ್ರಲ್ಲಿ ಏನೇನ್ ಮಾತಾಡಿದ್ರು ಅಂತ ಒಂದು 5 ರಿಂದ 6 ನಿಮಿಷದ ವಿಡಿಯೋ ಮಾಡಿದ್ದಾರೆ. ಅದ್ರಲ್ಲಿ ಏನಪ್ಪಾ ಅಂದ್ರೆ, ಭುವಿ ಅವರು 2016ರಲ್ಲಿ SRH ಅಲ್ಲಿ ಇದ್ರು, ಬೆಂಗಳೂರಲ್ಲಿ ಫೈನಲ್ ನಡೀತು. ಆ ಫೈನಲ್ ನ ಗೆದ್ರು. ಒಂಥರ ಅದು ಕೋ ಇನ್ಸಿಡೆನ್ಸ್ ಆಗ್ತಾ ಇದೆ ಅಂತ ಹೇಳಿದ್ರು ಮಿಸ್ಟರ್ ನ್ಯಾಕ್ಸ್ ಅವರು. ಒಂಥರ ನೆನ್ನೆ ಮ್ಯಾಚ್ ಮುಂಚೆ ಶೂಟ್ ಮಾಡಿದ ವಿಡಿಯೋ ಅನ್ಸುತ್ತೆ ಇದು. ಅವ್ರು ಕೇಳಿದಾಗ ಹೌದು ಇದು ಕೋ ಇನ್ಸಿಡೆನ್ಸ್ ಆಗ್ತಾ ಇದೆ, ನಾನು ಅಲ್ಲಿ ಏನ್ ಮಾಡಿದೆ ಅದನ್ನ ಇಲ್ಲಿ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು ಭುವನೇಶ್ವರ್ ಕುಮಾರ್ ಅವರು. ಒಂಥರ ಈಗ ಕೋ ಇನ್ಸಿಡೆನ್ಸ್ ಅಲ್ಲದೆ ಹೋದ್ರು ಕೂಡ ಅಲ್ಲಿ ನಾನು ಏನ್ ಮಾಡಿದೆ ಅದನ್ನ ಇಲ್ಲಿ ಮಾಡಕ್ಕೆ ಆಲ್ರೆಡಿ ಮಾಡಿದೀನಿ 25 ಮತ್ತೆ 26 ಕೂಡ ಮಾಡ್ತೀನಿ ಅದನ್ನ ಅಂತ ಅಂದ್ರು. ಕರ್ಮ ನಾನು ನಂಬ್ತೀನಿ, ಕರ್ಮ ಆಗೇ ಆಗುತ್ತೆ, ಅಲ್ಲಿ ಆಗಿದ್ ಮತ್ತೆ ಇಲ್ಲಿ ಆಗುತ್ತೆ ಅಂತ ಅಂದ್ರು. ನೆಕ್ಸ್ಟ್, ನೀವು ನೈಸ್ ಗೈ ಆಗಿದ್ದೀರಾ ಯಾಕೆ ಅಂತ ಮಿಸ್ಟರ್ ನ್ಯಾಕ್ಸ್ ಅವರು ಅವ್ರನ್ನ ಕ್ವಶನ್ ಮಾಡ್ತಾರೆ. ಅವಾಗ ಭುವನೇಶ್ವರ್ ಕುಮಾರ್ ಅವರು ಆನ್ಸರ್ ಮಾಡ್ತಾರೆ, ನಾನು ನೈಸ್ ಗೈ ಆಗಿರೋದು ಯಾಕೆಂದ್ರೆ ನಮ್ಮ ಪ್ರೈವೇಟ್ ವಿಷಯಗಳನ್ನ ಬೇರೊಬ್ರ ಜೊತೆ ಹೇಳ್ಕೋಬಾರ್ದು, ಆಗ ನಾವು ನೈಸ್ ಗೈ ಆಗ್ತೀವಿ ಅಂತ ಹೇಳ್ತಾರೆ. ನೀವು ಕೂಡ ಅಷ್ಟೇ, ಪ್ರೈವೇಟ್ ವಿಷಯಗಳನ್ನ ಯಾರ ಜೊತೆ ಹಂಚ್ಕೋಬೇಡಿ, ಅವಾಗ ನೀವು ಕೂಡ ಫೇವರೇಟ್ ನೈಸ್ ಗೈ ಆಗ್ತೀರಾ ಅಂತ ಹೇಳ್ತಾರೆ. ನೆಕ್ಸ್ಟ್, ಒಬ್ಬ ವ್ಯಕ್ತಿ, ಒಬ್ಬ ಪ್ಲೇಯರ್ ಡಿಮೋಟಿವೇಟ್ ಆಗಿರ್ತಾನೆ, ಅವ್ನಿಗೆ ಯಾವ ರೀತಿ ಮೋಟಿವೇಟ್ ಮಾಡ್ತೀರಾ ಅಂತ ಭುವನೇಶ್ವರ್ ಕುಮಾರ್ ಅವ್ರನ್ನ ಕೇಳ್ತಾರೆ ಮಿಸ್ಟರ್ ನಾಗ್ ಅವರು. ಆಗ ಭುವನೇಶ್ವರ್ ಕುಮಾರ್ ಅವರು ಹೇಳ್ತಾರೆ, ನಾನು ಮೋಟಿವೇಟೇ ಮಾಡಕ್ ಹೋಗಲ್ಲ. ಮೋಟಿವೇಟ್ ಏನಕ್ ಬೇಕು? ಮೋಟಿವೇಟ್ ಅನ್ನೋದು ಒಂದು ಕ್ಷಣ, ಆ ಕ್ಷಣಕ್ ಮಾತ್ರ ಇರುತ್ತೆ. ನೆಕ್ಸ್ಟ್ ನಾನು ಅಲ್ಲಿಂದ ಹೋದ್ಮೇಲೆ ಆ ವ್ಯಕ್ತಿ ಹೇಗಾಡ್ತಾನೆ, ಮೋಟಿವೇಶನ್ ಅನ್ನೋದು ಇರಬಾರ್ದು, ಆ ವ್ಯಕ್ತಿ ಎನಿ ಟೈಮು ಚೆನ್ನಾಗ್ ಆಡಕ್ಕೆ ಪ್ರಯತ್ನ ಪಡ್ಬೇಕು ಅನ್ನೋ ರೀತಿ ಭುವನೇಶ್ವರ್ ಕುಮಾರ್ ಅವರು ಆನ್ಸರ್ ಮಾಡ್ತಾರೆ. ಇನ್ ನೆಕ್ಸ್ಟ್ ಅವ್ರನ್ನ ಮತ್ತೆ ಕೇಳ್ತಾರೆ, ನಿಮ್ಮ ಫೇವರೇಟ್ ಕಲರ್ ಯಾವ್ದು ಅಂತ ಕೇಳ್ತಾರೆ ಮಿಸ್ಟರ್ ನಾಗ್ ಅವರು. ಆಗ ಭುವನೇಶ್ವರ್ ಕುಮಾರ್ ಅವ್ರು ಹೇಳ್ತಾರೆ, ನನ್ನ ಫೇವರೇಟ್ ಕಲರ್ ಬ್ಲೂ ಅಂಡ್ ಗೋಲ್ಡ್ ಅಂತ. ಮಿಸ್ಟರ್ ನ್ಯಾಕ್ಸ್ ಅವರು ತಮಾಷೆ ಕೇಳ್ತಾರೆ, ಹಾಗಾದ್ರೆ ನಿಮ್ ಫೇವರೇಟ್ ಟೀಮ್ ಮುಂಬೈ ಇಂಡಿಯನ್ಸ್ ಅಂತ. ಆಗ ಮಿಸ್ಟರ್ ನ್ಯಾಕ್ಸ್ ಅವರು ಕೇಳಿದ್ಕೆ ಅವರು ಇಲ್ಲ ಇಲ್ಲ ಅಂತ ಹೇಳ್ತಾರೆ. ಆಗ ಮಿಸ್ಟರ್ ನ್ಯಾಕ್ಸ್ ಅವರು ಮತ್ತೆ ಬ್ಲೂ ಅಂಡ್ ಗೋಲ್ಡ್ ಏನು ಕೇಳಿದ್ರಿ ಅಂತಾರೆ. ಆಗ ಭುವನೇಶ್ವರ್ ಕುಮಾರ್ ಅವರು ಮತ್ತೆ ಏನೇನೋ ಮಾಡ್ಕೊಂಡು ಒಳ್ಕೊಂಡು ನನ್ನ ಫೇವರೇಟ್ ಟೀಮ್ RCB ಅಂತ ಹೇಳ್ತಾರೆ. ಒಂಥರ ಇದು ಫನ್ನಿ ಆಗಿ ನಡೀತು ಪಾಡ್ಕಾಸ್ಟ್. ನೀವು ನೋಡಿಲ್ಲ ಅಂದ್ರೆ ಎಲ್ಲ ಅಲ್ಲಿ ಏನೇ ನಡೀತು ಅನ್ನೋದನ್ನ ಪೂರ್ತಿ ತಿಳಿಸಿದೀನಿ. ಏನಾದ್ರು ಇದು ತಿಳಿದು ಮತ್ತೆ ನೋಡ್ಬೇಕು ಅಂದ್ರೆ RCB ಇನ್ಸ್ಟಾ ಪೇಜ್ ಅಲ್ಲಿ ಇದೆ, ಹೋಗಿ ನೋಡೋರು ನೋಡಿ. ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ಥ್ಯಾಂಕ್ ಯು ಗೈಸ್.